ಎಸ್ ಹೆಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಿತಿಕಾ ವಿ ರಾವ್. ಈಗ ಸಮಯ ಬಂದು 9:30 ಆಗ್ತಾ ಬಂತು. ಸೊ ಇವತ್ತು ನನ್ನ ಪಪ್ಪ ಅಮ್ಮನ 36ನೇ ಮದುವೆ ವರ್ಷದ ದಿನದ ಸಂಭ್ರಮ. ಸೊ ಇದು ಫೋಟೋ ಇಲ್ಲಿ ಏನಿದೆಯೋ, ಈ ಫೋಟೋ ತೆಗೆಸಿರೋದು 25th ವೆಡ್ಡಿಂಗ್ ಆ್ಯನಿವರ್ಸರಿ. ತುಂಬ ವರ್ಷ 11 ವರ್ಷ ಹಿಂದೆ ಹೋಗ್ಬೇಕು ಅವಾಗ. ಸೊ ಇದೊಂಥರ ಖುಷಿಯ ದಿನ. ಸೊ ಇವತ್ತು ಡೆಕೋರೇಷನ್ ಇದು ಮಾಡ್ಬೇಕಂತೇಳಿ ಹೇಳಿದ್ದೀನಿ. ಡೆಕೋರೇಷನ್ ಕೇಕ್ ಕಟಿಂಗ್ ಅಂತೇಳಿ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಹಾರ್ಟ್ ಶೇಪ್ ಇದು ಬೇಸ್ ಏನು ಮಾಡಿದ್ನೋ ಅದು ಸಿಗಲಿಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ನಾನು ಅವ್ರನ್ನ ಬೇಜಾರು ಮಾಡೋದಿಲ್ಲ, ಏನಾದರೂ ಕೂಡ ಮಾಡೇ ಮಾಡ್ತೀನಿ, ಅದನ್ನು ಹೇಗಾದರೂ ಮಾಡೇ ಮಾಡ್ತೀನಿ. ಸೊ ನಾನು ಅಂದ್ಕೊಂಡಿದ್ದೆ ನನ್ನ ಪಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಏನಾದರೂ ಒಂದು ಸಣ್ಣ ಸರ್ಪ್ರೈಸ್ ಕೊಡುವ ಅಂತ ಅಂದ್ಕೊಂಡಿದ್ದೆ. ಬಟ್ ಕೆಲವೊಂದು ಸರ್ಪ್ರೈಸ್ ಆಗಲಿಲ್ಲ, ಕೆಲವೊಂದು ಸರ್ಪ್ರೈಸ್ ಆಗಿದೆ, ಕೆಲವೊಂದು ಆಗಲಿಲ್ಲ. ಸೊ ನನ್ನ ಅಮ್ಮ ಪ್ರತಿನಿತ್ಯ ಹೇಳ್ತಾ ಇದ್ರು, ವರಮಹಾಲಕ್ಷ್ಮಿ ಪೂಜೆ ದಿನ ಅಥವಾ ಬೇರೆ ದಿನ ಹೇಳ್ತಾ ಇದ್ರು, ಏನಂತ ಹೇಳಿದರೆ ಅರಿಶಿಣ ಕುಂಕುಮ ಹಾಕಿಡುವಂತಹದ್ದು ಬೆಳ್ಳಿದು ಬೇರೆದು ತರಬೇಕು ಅಂತೇಳಿ. ಆಲ್ರೆಡಿ ಒಂದಿತ್ತು, ಅದು ಒಂಥರ ಒಂಥರ ಸಣ್ಣದಾಗಿ ಕುಂಕುಮ ತೆಗಿಯೋಕ್ಕಾಗಲ್ಲ, ಯಾಕಂದರೆ ತಾಗೋಗುತ್ತೆ ಈಚೆ ಸೈಡಲ್ಲಿ, ಈಗ ಬೆರಳಿದು ತುದಿಯಲ್ಲಿ ಪಾಯಿಂಟಲ್ಲಿ ತಾಗೋಗುತ್ತೆ. ಸೊ ಹಾಗಾಗಿ ಅದನ್ನು ಕೊಟ್ಟು ಬೇರೆ ತರುವ ಅಂತ ಹೇಳ್ತಾ ಇದ್ರು. ತುಂಬ ವರ್ಷದಿಂದ ಕಂಟಿನ್ಯೂ ಹೇಳ್ತಾ ಇದ್ರು. ಸೊ ತರುವ ಹೇಳಿ ಆಗಲೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಅಮ್ಮನ ಹತ್ರ ನೇರವಾಗಿ ಅವರನ್ನೊಂದು ಕಡೆ ಕೂರಿಸಿ ಕೇಳಿದೆ, ಅಮ್ಮ ಇದನ್ನ ಕೊಟ್ಟು ಬೇರೆ ತರುವನ ಅಂತ ಹೇಳಿ ಕೇಳಿದೆ. ಓಕೆ ಅಂತ ಹೇಳಿದರು. ಅವರಿಗೂ ಖುಷಿ ಆಯಿತು. ಇಫ್ ಎಕ್ಸ್ಟ್ರಾ ಕಾಸ್ಟ್ ಆದರೆ ನಾನು ಪೇ ಮಾಡ್ತೀನಿ ಅಂತ ಹೇಳಿದೆ. ಸೊ ಈಗ ಚಿನ್ನ ಕೈ ಹಾಕೋಕ್ಕಾಗಲ್ಲ, ದಿನ ಹೋದಾಗೆ 1% ರೇಟ್ ಜಾಸ್ತಿ ಆಗ್ತಾನೆ ಇದೆ ಗೋಲ್ಡಲ್ಲಿ. ಸೊ ಗೋಲ್ಡ್ ರೇಟ್ ನೋಡಿದ್ರೇ ಸಾಕಾಗುತ್ತೆ, ಹಾಗಾಗಿದೆ. ಸೊ ಗೋಲ್ಡ್ ಅವರಿಗೆ ಏನು ಹೇಳೋದು ಗೊತ್ತಾಗ್ತಿಲ್ಲ. ಬಿಕಾಸ್ ಆ ಥರ ಲೆವೆಲಲ್ಲಿ ತಂದಿಟ್ಟಿದ್ದಾರೆ. 1 ಲಕ್ಷಕ್ಕಿಂತ ಮೀರಿ ಹೋಗಿದೆ. ಒಂದು ಪವನಿಗೆ ಯಾವ ಡಾನ್ಸ್ ಆಡ್ತಿರುವಾಗ ಅಪ್ಪ ಇಟ್ಟಿದ್ರು 25 ಸಾವಿರ ಇರ್ತದೆ, 30 ಸಾವಿರ ಇತ್ತಂತ ಹೇಳ್ತಿದ್ರು ಅಪ್ಪ ಅಮ್ಮ. ಈಗ 1 ಲಕ್ಷಕ್ಕಿಂತ ಮೇಲೆ ಹೋಗಿದೆ ಅಂತ ಹೇಳಿದ್ರು. ಚಿನ್ನಕ್ಕೆ ಹುಟ್ಟುದು ಉಂಟಾ ಅಂತ ಹೇಳಿದಾಗ ಅನಿಸ್ತು ನನಗೆ. ಸೊ ಹಾಗಾಗಿ ಬೆಳ್ಳಿದೆಲ್ಲ ಅದನ್ನು ಕೊಟ್ಟು ಬೇರೆ ತಗೊಳ್ಳುವ ಅಂತೇಳಿ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಕ್ಕಿಂತ ಮುಂಚೆ ನಾವು ಫಸ್ಟಿಗೆ ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನದಿಂದ ಡೈರೆಕ್ಟ್ ಉಡುಪಿಗೆ ಹೋಗಿ, ಉಡುಪಿಯಿಂದ ಅಲ್ಲಿ ಫಸ್ಟಿಗೆ ಅದು ಏನು ನಾನು ಅರಿಶಿಣ ಕುಂಕುಮ ಹಾಕಿರುವಂಥದ್ದು ತಗೊಂಡು ಅದಾದ ನಂತರ ಅಮ್ಮನಿಗೆ ಒಂದು ಸೀರೆ ತೆಗೆಸಿಕೊಡುವ ಅಂತ ಹೇಳಿದ್ದೀನಿ. ಆ್ಯಂಡ್ ಹಾಗೆಯೇ ಇವತ್ತು ಶನಿವಾರ ಆಗಿ ಮೋಸ ಆಯಿತು, ಇಲ್ಲಾಂದರೆ ಶುಕ್ರವಾರ ಆಗಿದ್ದರೆ ಅಮಲ್ಪಾಡಿ ದೇವಸ್ಥಾನಕ್ಕೆ ಹೋಗೋದಿತ್ತು, ಆಗಲಿಲ್ಲ. ಸೊ ಅನಂತರ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಫ್ಯಾನ್ಸಿ ಇದೆ. ಸೊ ಅಲ್ಲಿ ಫ್ಯಾನ್ಸಿಗೆ ಹೋಗಿ ಅಮ್ಮನಿಗೆ ಗಾಜಿನ ಬಳೆಗಳು ಕೊಡ್ಬೇಕಂತ. ಒಂದು ಮುತ್ತೈದಾಗಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಅರಿಶಿಣ ಕುಂಕುಮ ಹೂವು, ಅದೇ ಬಳೆ, ಗಾಜಿನ ಬಳೆ, ಅದೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನನ್ನ ಅಮ್ಮ ಈಗ 36 ಇಯರ್ಸ್ ಆಯ್ತು ಅಂತ ಹೇಳಿದರೆ ಮುಂಚಿನ ಇದರಲ್ಲಿ ಥಿಂಕ್ ಮಾಡೋದವ್ರಿಗೆ ಬೇಕಾಗಿರೋದು ಅದು ಒಂದೇ. ಸೊ ನಾನು ಅದೇ ರೀತಿಯಲ್ಲಿ ಕೊಡ್ತೀನಿ. ಸೊ ಪಪ್ಪನ ವೆಡ್ಡಿಂಗ್ ಆ್ಯನಿವರ್ಸರಿ, 36th ವೆಡ್ಡಿಂಗ್ ಆ್ಯನಿವರ್ಸರಿ. ಅಮ್ಮ ಹೋಗ್ಲಿದ್ದಾರೆ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಥ್ಯಾಂಕ್ ಯು. ಈಗ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಸೊ ನಂತರ ಉಡುಪಿಗೆ ಹೋಗಬೇಕು ಅಂತೇಳಿ ಹೇಳಿ ಡಿಸೈಡ್ ಮಾಡಿದ್ದೀವಿ. ಸೊ ಓಕೆ ಅಲ್ವಾ? ಓಕೆ ಹೋಗಿ ಬರೋ. ಎಸ್, ದೇವಸ್ಥಾನಕ್ಕೆ ಹೋಗಿ ಬರೋಣ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಮಹಾಶಿವರಾತ್ರಿದು 15 ತಾರೀಕಿಗೆ ಅನ್ನ ಸಂತರ್ಪಣೆನೂ ಇರುತ್ತೆ. 15 ತಾರೀಕಿಗೆ ಮತ್ತು ಅಂಚನೆ ಹೌಡ ಅನ್ನೋ ನಾಟಕ ಇದೆ. ಖಂಡಿತವಾಗ್ಲೂ ಎಲ್ಲರೂ ಬರಬೇಕು. ದೊಡ್ಡ ಗ್ರೌಂಡಲ್ಲಿ ಆಗುವಂಥದ್ದು ನಾಟಕ ಸಂಭ್ರಮ ಎಲ್ಲನೂ. ಫೆಬ್ರವರಿ ಮಂತಲ್ಲಿ ಇದು ನೋಡ್ಬೋದು. 15 ತಾರೀಕು ರವಿವಾರ 3 ಗಂಟೆಗೆ ಭಜನೆ ಆಗುವಂತಹ ಸ್ಪರ್ಧೆ ಇದೆ. ಎಲ್ಲರೂ ಬನ್ನಿ. ಎಸ್, ಇದು ಸೋಮನಾಥೇಶ್ವರ ದೇವಸ್ಥಾನದ್ದು ಕಟ್ಟೆ ಪೂಜೆ ಆಗುವಂಥದ್ದು ಇಲ್ಲಿ. ಇದು ಇಲ್ಲೇ ಭಜನೆ ಇದಾಗೋದು, ಭಜನೆ ಸ್ಪರ್ಧೆ ನಡೆಯೋದು. ಎಲ್ಲರೂ ಭಜನೆಗೆ ಬಂದು ಪಾರ್ಟಿಸಿಪೇಟ್ ಮಾಡಿ ಕಾಂಪಿಟೇಷನಲ್ಲಿ ವಿನ್ ಆಗಿ ಅಂತ ಹೇಳಿ ಕೇಳ್ಕೊಳ್ತೀನಿ. ನಾನು ಕೂಡ ಇಡ್ತೀನಿ. ಬೇಗ ಬರುವಂಥ ನಿರ್ಧಾರ ತಗೊಳ್ಳಿ, ಯಾವ ಸಾಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಉಡುಪಿಗೆ ಹೊರಟಿದ್ದೇವೆ. ಎಂತ ತರ್ಲಿಕ್ಕಮ್ಮ? ಬೇಕಾದ ಐಟಮ್ ಎಲ್ಲ ತರಕ್ಕೆ. ದೇವಸ್ಥಾನಕ್ಕೆ ಹೋಗಿ ಖುಷಿ ಆಯ್ತಾ? ದೇವಸ್ಥಾನಕ್ಕೆ ಖುಷಿ ಆಯ್ತು. ಮನೆ ಕೆಲಸ ಆಗ್ಬೇಕಲ್ಲ. ಮನೆ ಕೆಲಸ ಆಗ್ಬೇಕು. ಎಸ್, ಉಡುಪಿಗೆ ಹೊರಡೋಣ ಬನ್ನಿ.
ಉಡುಪಿಗೆ ಹೊರಟಿದ್ದೇವೆ. ದೇವಸ್ಥಾನಕ್ಕೆ ಹೋಗಿದ್ದು ಎಷ್ಟು ಖುಷಿ ಆಯಿತು. ಹಾಂ, ವೆರಿ ಖುಷಿ. ವೆರಿ ಖುಷಿಯಾಗಿದೆ ನನ್ನ ಅಪ್ಪನಿಗೆ ಹೋಗಿ ಬಂದಿದ್ದು. ಈಗ ಉಡುಪಿಗೆ ಹೋಗ್ತಿದ್ದಾರೆ. ನಂತರ ಬಾಬುಸ್ವಾಮಿಗೆ ಹೋಗ್ಲಿಕ್ಕಿದೆ ಅಲ್ವಾ? ಹೌದು. ಬಾಬುಸ್ವಾಮಿಗೆ. ಇಲ್ಲಿ ನನ್ನಮ್ಮ ಏನೋ ಡೀಪಾಗಿ ಯೋಚನೆ ಮಾಡ್ತಿದ್ದಾರೆ. ತುಂಬ ಡೀಪಾಗಿದ್ದಾರೆ ಏನೋ. ಎಂತ ಯೋಚನೆ ಮಾಡೋದು ಟೈಮ್ ಆಯ್ತಲ್ಲ. ಸೊ ಹೋಗಿ ಬರೋಣ. ಆಟೋಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಕೃಷ್ಣ ಮಠ ಇಲ್ಲಿ ಬಂದಿದ್ದೇವೆ. ಭಜನೆ ಆಗ್ತಾ ಇದೆ. ಇಲ್ಲಿ ಹೋಗಿ ಬರೋಣ ಬನ್ನಿ. ಕನಕನ ಕಿಂಡಿ ಇಲ್ಲಿ ಕೃಷ್ಣನ್ ಕಾಣ್ತಾ ಇದೆ. ಗೊಂಬೆಗಳನ್ನು ನಿಲ್ಲಿಸಿದ್ದಾರೆ, ನೋಡ್ಬೋದು. ಮುಂಚೆ ನೋಡಿ ಭಯ ಪಡ್ಕೊಳ್ತಿದ್ದೆ. ವಾವ್, ಪೇಂಟ್ ಮಾಡಿದ್ದಾರೆ, ಸಖತ್ತಾಗಿದೆ. ಇದು ಅನ್ನತೇಶ್ವರ ದೇವಸ್ಥಾನ. ಈಗ ರಾಘವೇಂದ್ರ ಮಠಕ್ಕೆ ಊಟಕ್ಕೆ ಅಂತ ಇಟ್ಟಿದ್ದಾರೆ. ಅಂಗಡಿಯಲ್ಲಿ ಬಂದಾದರೆ ಸಂಪೂರ್ಣದಿಂದ ಐಟಮ್ಸ್, ಚೀಲ ಫುಲ್ಲು. ಇನ್ನು ಹೇಗೆ ಹೋಗೋದು ದೇವರಿಗೆ ಗೊತ್ತು. ಐಟಮ್ಸ್ ನೋಡಿದನ್ನೆಲ್ಲ ಬ್ಯಾಗ್ಗೆ ಹಾಕ್ತಾರೆ. ಟೋಟಲ್ ಬಿಲ್ ಆಗುವಾಗ ಅಂತಾರೆ ಅಷ್ಟೇ. ಎಲ್ಲ ನೋಡ್ತಿದ್ದಾರೆ ನೋಡಿ. ಸ್ಪೆಷಲ್ ಇದೆ, ಹೋಗೋಣ ಬನ್ನಿ ನೋಡು. ಅಮ್ಮನಿಗೆ ಇನ್ನೂ ಗೊತ್ತಿಲ್ಲ, ಮದುವೆ ವರ್ಷದಿನ ಒಂದು ಅಮ್ಮನಿಗೆ ಹೂ ತೆಗೆಸಿ ಕೊಡಲಿಕ್ಕೆ ಹೇಳಿದ್ದೇನೆ. ಇದು ಇನ್ನೂ ಗೊತ್ತಿಲ್ಲ ನನ್ನ ಅಪ್ಪನಿಗೆ. ಸೊ ಅದನ್ನು ಈಗ ಕಳಿಸಿದ್ದೇನೆ, ಹೂ ತೊಗೊಂಡು ಬನ್ನಿ ಅಂತೇಳಿ. ನೋಡ, ಹೂ ತೊಗೊಂಡು ಬನ್ನಿ, ಯಾವ ಥರ ತೊಗೊಂಡು ಬರ್ತಾರೆ ನೋಡು. ಅಲ್ಲಿ ನಿಂತಿದ್ದಾರೆ, ತೋರಿಸ್ತೇನೆ. ಆಭರಣ ಸಿಲ್ವರ್ಸ್, ಎಸ್. ಹೋಗ ಕೃಷ್ಣ. ಎಂಟರ್. ಫುಲ್ ಜನ ಇದ್ದಾರೆ. ಅದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ, ಇಲ್ಲಿಷ್ಟೇ ತೋರಿಸ್ತೀನಿ ನೋಡಿ. ಆಭರಣ ಜ್ಯುವೆಲರ್ಸ್, ಸಿಲ್ವರ್ ಅಂದರೆ ಇಲ್ಲೇ ಬರುತ್ತೆ. ಎಂತೋ ತಗೊಂಡು ಬಂದ್ವಿ ಅಪ್ಪನಿಗೆ. ನನ್ನ ಅಪ್ಪನಿಗೆ ಹೊಸ ಚೀಲ ಆಯಿತು ಅಂತ ಹೇಳ್ತಿದ್ದಾರೆ. ಅಮ್ಮನಿಗೆ ಅದೊಂದು ಹಣ್ಣು ತೋರಿಸಿದ್ದೆ. ಇದು ಹಣ್ಣು. ಈ ಹಣ್ಣು ನಾನು ಫಸ್ಟ್ ಮೊನ್ನೆ ತಗೊಂಡಿದ್ದೆ. ಆ ಟೈಮ್ನಲ್ಲಿ ತಿನ್ನಿಸಿದ್ದು. ಖುಷಿಯಾಗಿ ಈಗ 1/4 kg ಎಷ್ಟು ತಗೊಳ್ಳು ಅಂತ ಹೇಳಿ ಹೋದಾಗ 100 ರೂಪಾಯಿ ಅಂತ ಹೇಳಿ ಗೊತ್ತಾಯ್ತು. ಅಲ್ಲಿಂದ ಉಮ್ಮಾದ್ರು. ಈ ಇದರಲ್ಲಿ ಗಿಫ್ಟ್ ಪ್ಯಾಕ್ ಮಾಡಿಸಿದ್ದೀನಿ. ಇದು ನನ್ನ ಕಡೆಯಿಂದ ಗಿಫ್ಟು ನನ್ನ ಪಪ್ಪ ಅಮ್ಮನಿಗೆ. ಇವರು ಖುಷಿಯಲ್ಲಿದ್ದಾರೆ. ಖುಷಿ. ಇದೀಗ ದೇವ್ರ ಕೋಣೆಯಲ್ಲಿ ಇಟ್ಟು ನಂತರ ಕೇಕ್ ಕಟ್ಟಿಂಗ್ ಆಗುವಾಗ ಓಪನ್ ಮಾಡುವ. ಒಳಗೆ ಅದು ಪರ್ಫ್ಯೂಮ್ ಕೂಡ ಅಲ್ಲಿ ಪ್ರತಿ ಸಲ ಏನಾದರೂ ಹೋದಾಗ, ವರ್ಷ ಆಯಿತು ಹೋದ ಟೈಮ್ನಲ್ಲಿ ಪರ್ಫ್ಯೂಮ್ ವಾಚ್ ಅಂತ ಹೇಳ್ತಾನೆ ಇದ್ರು. ಸೊ ಹಾಗಾಗಿ ಒಂದ್ಸಲ ಪರ್ಫ್ಯೂಮ್ ನೋಡುವ ಅಂತ ಹೇಳಿ ತಗೊಂಡಿದ್ದೀನಿ. ಅದೊಂಥರ ಕಾಫಿ ಬೀಜ ಇಟ್ಟಿದ್ದಾರೆ ಅಲ್ಲಿ. ಇಫ್ ಸ್ಮೆಲ್ ಗೊತ್ತಾಗ್ದಿರ ಕಾಫಿ ಸ್ಮೆಲ್ ಮಾಡಿ ನಂತರ ಇದನ್ನು ನೋಡಿ ಅಂತೇಳಿ ಹೇಳಿದಾಗೆ. ಚಾಲು ಇದ್ದಾರೆ. ಪರ್ಫ್ಯೂಮ್ ಹೇಗಾದರೂ ತಗೊಳ್ಳೋ ಹಾಗೆ ಮಾಡಿದರು. ಏನಾದರೂ ಮಾಡಿ ಬೇಡ ಅಂತ ಹೇಳು ಅಂತ ಹೇಳಿದ್ದೆ. ಬಟ್ ಪಾಪ ಕೇಳ್ತಾ ಬರ್ತಾರಲ್ವ, ತಗೊಳ್ಳು ಅಂತೇಳಿ ಅನಿಸ್ತು, ತಗೊಂಡೆ. ನಾನು ಇನ್ನು ನೈಟ್ ಕಂಟಿನ್ಯೂ ಮಾಡ್ತೀನಿ. ಡೆಕೋರೇಷನಿಂದ ಸ್ಟಾರ್ಟ್. ಫ್ರೆಂಡ್ಸ್, ಲಾಸ್ಟ್ ಟೈಮ್ ಬಲೂನ್ ಡೆಕೋರೇಷನ್ ಮಾಡಿದ್ದು ನೀವು ನೋಡಿರ್ಬೋದು, ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಹಾಕಿದ್ದೇನೆ. ಸೊ ಈಗ ನನ್ನ ಹತ್ರ ಬೇಸ್ ಇಲ್ಲದ ಕಾರಣ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸೊ ನನ್ನ ಹತ್ರ ಕೆಲವು ಬಲೂನ್ಸ್, ರೆಡ್ ಕಲರ್ ಬಲೂನ್ಸ್ ಇದೆ.
ಕೆಲವು ಹಾರ್ಟ್ ಶೇಪ್ ಇದು ಬಲೂನ್ಸ್ ಇದೆ, ವೆರಿ ಸ್ಮಾಲ್ ಹಾರ್ಟ್ ಶೇಪ್ ಬಲೂನ್ ಆ್ಯಂಡ್ ರೌಂಡ್ ಬಲೂನ್ಸ್ ಇದೆ. ಸೊ ಇದನ್ನು ನಾನು ಅಂದ್ಕೊಂಡಿದ್ದೀನಿ ವಾಲಿಗೆ ಡಬಲ್ ಸೈಡ್ ಟೇಪಲ್ಲಿ ಸ್ಟಿಕ್ ಮಾಡುವ ಅಂತೇಳಿ. ಟೇಪ್ ಅಂತೂ ಇಲ್ಲ ಅನಿಸುತ್ತೆ, ಟೇಪು ಕೂಡ ಖಾಲಿ ಆಗಿದೆ ಅನಿಸುತ್ತೆ. ನನ್ನ ಇದೆ ಬೇಕಾದ್ರೆ ಇದೆ, ಇಲ್ಲಿದೆ ಟೇಪ್ ಇದೆ. ಅಂತೂ ಇದು ಟೇಪ್ ಪುಣ್ಯಕ್ಕೆ ಸಿಕ್ಕಿತ್ತು. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡೋಣ. ಬಿಕಾಸ್ ಇದು ಲಾಸ್ಟ್ ಟೈಮ್ ಡೆಕೋರೇಷನ್ ಮಾಡಬೇಕಾದ್ರೆ ಅಂತ ಅನಿಸಿತ್ತು. ಯಾಕಂತೇಳಿದರೆ ಎಲ್ಲ ಇಷ್ಟೊತ್ತಿಗೆ ನಾನು ಮೋಸ್ಟ್ ಆಫ್ ಬಲೂನ್ಸ್ ಅಂತ ಹೇಳಿದರೆ ನಿಯರ್ಲಿ ನಾನು ತುಂಬ ಬಲೂನ್ಸನ್ನು ಕಳ್ಕೊಂಡಿದ್ದೀನಿ. ಅದೊಂಥರ ದುಃಖದ ಸಮಯ ಅಂತ ಹೇಳ್ಬೋದು. ಬಲೂನ್ಸ್ ಎಲ್ಲ ಬ್ಲೋ ಮಾಡಿ ಇಡ್ತಾ ಹೋಗಿ ಕೊನೆಗೆಲ್ಲನೂ ಢಾಬ್ 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 ಅಂತ ಹೊಡಿತಾನೆ ಹೋಯಿತು ಕಂಟಿನ್ಯೂ ಆಗಿ. ಆ್ಯಂಡ್ ನಂತರ ಈಗ ಒಂದು ಸ್ವಲ್ಪ ಹೊತ್ತು ಬೇಡ, ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ ಅಂತ ಹೇಳಿ ಮತ್ತೆ ಶುರು ಮಾಡಿದೆ. ಮತ್ತೆ ಏನಾಗಲ್ಲ, ಕೇಕ್ ಕಟ್ಟಿಂಗ್ ತನಕ ಒಂದು ಬಲೂನು ಬ್ಲಾಸ್ಟ್ ಆಗಲಿಲ್ಲ. ಸೊ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್ ಅಂತೇಳಿ ಹೇಳ್ಬೋದು. ಸೊ ಡೆಕೋರೇಷನ್ ಇದು ನೋಡಿರ್ಬೋದು. ನಾನು ಯಾವ ರೆಸಾರ್ಟ್ ಅಂತೇಳಿ ಹೇಳಕ್ಕೆ ಹೋಗಲ್ಲ. ರೆಸಾರ್ಟಾ, ಪ್ಲೇಸಾ ಅಥವಾ ಎಲ್ಲಿ ಮಾಡಿದ್ದು ಅದನ್ನು ನಾನೇನು ಇನ್ಫಾರ್ಮೇಷನ್ ಕೊಡಲ್ಲ. ಬಟ್ ಈ ಡೆಕೋರೇಷನ್ ಇದು ಡಿಸೈನ್ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈಗ ಬಲೂನ್ ಬ್ಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ.
ಯಾವ ಥರ ಡಿಸೈನ್ ಸೆಲೆಕ್ಟ್ ಮಾಡಿದ್ದೀನಿ ನಾನು ಅಂತೇಳಿ. ಇದು ಇಬ್ಬರಿಗೂ ಗಿಫ್ಟು ಆ್ಯಂಡ್ ಆಲ್ಸೋ ಲೈಕ್ ಇದು ಯೂಸೇಬಲ್. ಆ್ಯಂಡ್ ನನ್ನ ಅಮ್ಮನೂ ತುಂಬ ಇಷ್ಟಪಟ್ಟಿದ್ರು ತೊಗೊಳ್ಬೇಕು ಅಂತ ಹೇಳಿ. ಸೊ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ನನ್ನ ಪಪ್ಪನಿಗೆ ಏನು ಕೊಡಬಾರ್ದು ಅಂತ ಆಗಬಾರ್ದಲ್ವ, ಅದಕ್ಕೋಸ್ಕರ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಈ ಪರ್ಫ್ಯೂಮು ಆಭರಣದಲ್ಲೇ ತೊಗೊಂಡಿದ್ದು, ಎರಡೂ ಕೂಡ ಆಭರಣದೇ, ಬೇರೆ ಕಡೆದಲ್ಲ. ಮತ್ತು ಬೇರೆ ಈಗ ಕೇಕನ್ನು ನೋಡೋ ಟೈಮ್ ಬಂದಿದೆ. ಕೇಕ್ ಯಾವ ಥರ ಇದೆ ಅಂತೇಳಿ ನೋಡೋ ಬನ್ನಿ. ಡೆಕೋರೇಷನ್ ಕಂಪ್ಲೀಟ್ ಆಗಿದೆ. ಹೇಗೋ ಹಾರ್ಟ್ ಶೇಪ್ ಮಾಡಿ ನಿಲ್ಲಿಸಿದ್ದೀನಿ. ಇದು ಡಬಲ್ ಸೈಡ್ ಗಮ್ ಟೇಪು. ಹೇಗೋ ಒಂದು ಸಲ ಹೆಂಗೋ ನಿಲ್ಲಿಸಿದ್ದೀನಿ, ಒಟ್ಟಿನಲ್ಲಿ ನಿಲ್ಲಿಸಿದ್ದೀನಿ ಹೇಗೋ ಕಷ್ಟದಲ್ಲಿ. ಬಟ್ ಗೊತ್ತಿಲ್ಲ, ಈಗ ಒಂದು ಫ್ಯಾನ್ ಆನ್ ಮಾಡಿದರೆ ಎಲ್ಲ ಜಾರ್ಕೊಂಡು ಕೆಳಗೆ ಇಳಿಬೋದು, ಫುಲ್ ಇಳಿತದೆ. ಈ ಗಮ್ ಇದು ಬ್ಯಾಲೆನ್ಸಲ್ಲಿ ನಿಂತಿದೆ. ಹೇಗೋ ಬ್ಯಾಲೆನ್ಸ್ ಮಾಡಿ ನಿಲ್ಲಿಸಿದ್ದೀನಿ. ಈ ಒಂದು ಪ್ಲೇಸಲ್ಲಿ ಪಾಯಿಂಟ್ ಔಟ್ ಮಾಡಿದರೆ ಹೋಯಿತು, ಬಲೂನ್ ಬ್ಲಾಸ್ಟ್ ಆಯಿತು. ಸೊ ಎಸ್, ಕಂಪ್ಲೀಟೆಡ್. ಹೇಗೋ ಆಯಿತು. ಎಸ್, ಡನ್. ಐ ಆಮ್ ಕಂಪ್ಲೀಟ್ಲಿ ಡನ್. ಸೊ ಜನುಮಗಳಿಗೂ ಗೆಳತಿ ಎಂದು ನೀನೆ ನನ್ನ ಒಲುಮೆ ಸಿರೆ ಒಡತಿ. ಗಾಳಿ ಗಂಧದಲ್ಲಿ ಸೇರಿದಂತೆ
ಮಾಡ್ತಾರೆ, ತುಂಬಾ ಡಿಫಿಕಲ್ಟ್ ಎಂದು ಓಪನ್ ಮಾಡ್ತಾ ಇದ್ದಾರೆ. ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ ನಿಮಗೆ ಧನ್ಯವಾದ ತುಂಬು ಹೃದಯದಿಂದ ಮನದ ಒಂದು ಮಧುರ ಮೈತ್ರಿ ಜೀವ ಪಡೆಯುತ್ತಿದೆ ಪ್ರತಿಬಿಂಬವು ಪ್ರೇಮದ ಸ್ನೇಹದಿಂದ ಎಲ್ಲ ಚಂದ ಚಂದ ನಿಮಗೆ ಧನ್ಯವಾದ ತುಂಬು ಹೃದಯದಿಂದ ಪರಿಶ್ರಮ ಮಾತ್ರ ತಪ್ಪಲ್ಲ. ಅಂತ ನಾವು ಓಪನ್ ಮಾಡಿ ಅಲ್ಲ ಈಗ ತ್ವಚೆಯನ್ನು ಮನುಷ್ಯನಿಂದ ಡೀಕ್ಲೆನ್ಸ್ ಮಾಡುವುದು ಹೇಗೆ? ಕ್ಲೀನಿಂಗ್ ಮಾಡುವುದು ಹೇಗೆ ಅಂತ ಹೇಳಿ ಯಾವಾಗಲೇ ಒಂದು ಎಸ್ ನಾನು ಕೊಟ್ಟ ಗಿಫ್ಟ್ ಇದೆ. ಸೊ ದೇವಿಯ ಕುಂಕುಮ ಇವತ್ತು ಸಂಜೆ ಹೋಗಿ ತಗೊಂಡು ಬಂದಿದ್ದೆ. ಹಾಗೆ ಅರಿಶಿಣ, ಇದು ಮನೆಯಲ್ಲಿ ಆಗಿ ಇರುವಂತಹದ್ದು ಅರಿಶಿಣ, ಅದನ್ನು ಪುಡಿ ಮಾಡಿ ದೇವರಿಗೆ ಇಟ್ಟು ನಂತರ ಇದನ್ನು ಯೂಸ್ ಮಾಡಿರುವಂಥದ್ದು. ಸೊ ಫೈನಲಿ ನೋಡ್ಬೋದು ನಾನು ಸೆಲೆಕ್ಟ್ ಮಾಡಿದ ಡಿಸೈನ್ ಆ್ಯಂಡ್ ಆಲ್ಸೋ ಇದನ್ನು ಅರಿಶಿಣ ಕುಂಕುಮ ಹಾಕಿಟ್ಟದು. ಅರಿಶಿಣ ಕುಂಕುಮ ತುಂಬ ಖುಷಿ ಆಯ್ತಾ ಅಥವಾ ಏನು? ಇದು ಜೊತೆಯಲ್ಲಿ ಇಟ್ಕೊಳ್ಳಿ. ಹೇಗೆ ಇಷ್ಟ ಆಯ್ತು? ಯಾವ ಥರ ಇಷ್ಟ ಆಯ್ತು ಹೇಳಿ, ಹೇಗೆ ಇಷ್ಟ ಆಯ್ತು? ಇಷ್ಟ ಆದದಂದರೆ ಇಷ್ಟು ತನಕ ಯಾರು ಸಹ ಕೊಡಲಿಲ್ಲ. ಅಪ್ಪ ಮತ್ತು ನೀನು ಈ ಸಲ ಈ ವರ್ಷದಲ್ಲಿ ಕೊಟ್ಟರೆ ಅಲ್ಲ, ತುಂಬ ಅದೇ ಖುಷಿ ಆಯಿತು. ನನಗಿದೆಲ್ಲ ಬೇರೆ ಏನು ಬೇಕಂತ ಇಲ್ಲ, ಬಟ್ಟೆ ಅದು ಇದೆಲ್ಲ. ಆದರೂ ಇದು ನೀನು ಕೊಟ್ಟದ್ದು ತುಂಬ ಸಂತೋಷ ಆಯಿತು. ಖುಷಿ ಆಯ್ತಾ? ಬಳೆ ಕೊಡಿಸಿದ್ದೆ, ಗಾಜಿನ ಬಳೆ, ಚಿನ್ನದ ಬಳೆ ಅಲ್ಲ, ಚಿನ್ನ ಮುಟ್ಟೋಂಗಿಲ್ಲ ಹಂಗಿತ್ತೆ. ಗಾಜಿನ ಬಳೆ ಕೊಡಿಸಿದ್ದು ಅಮ್ಮನಿಗೆ ತುಂಬ ಇಷ್ಟ, ಪ್ರತಿ ಸಲ ಸಹ ಹೇಳ್ತಾ ಇರ್ತಾರೆ. ಸೊ ಗಾಜಿನ ಬಳೆ ತೋರಿಸಿ. ಗಾಜಿನ ಬಳೆ ಮೇಲೆ ಗಾಜಿನ ಬಳೆ ಜೊತೆಗೆ ಅರಿಶಿಣ ಕುಂಕುಮ ಹಾಕುವಂಥದ್ದು. ಅರಿಶಿಣ ಕುಂಕುಮ ಜೊತೆಗೆ ಈ ಪರ್ಫ್ಯೂಮ್ ಕೊಟ್ಟಿದ್ದೀನಿ. ಈ ಪರ್ಫ್ಯೂಮ್ ಇಬ್ಬರಿಗೂ ಕೂಡ ನಾನು ಇದು ಆಭರಣದಿಂದನೇ ಪರ್ಚೇಸ್ ಮಾಡಿರುವಂಥದ್ದು. ಸೊ ಯಾರು ಲೈಕ್ ಇದು
ಇಬ್ಬರಿಗೂ ಕೂಡ ಯೂಸ್ ಆಗುತ್ತೆ. ಈ ಮೇಯ್ನ್ ಆಗಿ ನಾನು ನೋಡಿರೋ ಪ್ರಕಾರ, ಸಣ್ಣದಿಂದ ನೋಡಿರೋ ಪ್ರಕಾರ, ಮದುವೆಯಲ್ಲಿ ಎಲ್ಲ ಫಂಕ್ಷನ್ನಲ್ಲೂ ಕೂಡ ಗಂಡಿನ ಕಡೆಯವರು ಬಂದ ನಂತರ ಮಂಟಪಕ್ಕೆ ಬಂದರು ಅಂತ ಹೇಳಿದ ಕೂಡ ಎಲ್ಲ ಎದುರು ನಿಲ್ತಾರೆ. ಅಕ್ಷತೆ ಕಾಳು ಇದು ಎಂತ ಹೇಳ್ತಾರೆ, ಅರಿಶಿಣ ಕುಂಕುಮ ಹೂವು ಪರ್ಫ್ಯೂಮು ಅದೆಲ್ಲ ಹಿಡ್ಕೊಂಡು ನಿಲ್ತಾರೆ. ಎದುರುಕೊಳ್ಳೋದು ಅದಕ್ಕೆ ಹೆಸರು. ಸೊ ಅದಕ್ಕೆ ಮದುಮಗನಿಗೆ ಸ್ವಾಗತ ಮಾಡೋದು. ಅದೇ ಎರಡು ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಎದುರು ಬರುವಾಗ ಇದೆಲ್ಲ ಹಿಡ್ಕೊಂಡು ನಿಲ್ತಿದ್ರು. ಸೊ ನನಗೆ ನೆನಪಾಗಿದ್ದು ಒಂದೇ, ಮದುವೆಗೆ ಮೇಯ್ನ್ ಆಗಿ ಬೇಕಾಗಿದ್ದು ಒಂದು ತಾಳಿ, ಅರಿಶಿಣ ಕುಂಕುಮ, ಅಕ್ಷತೆ ಕಾಳು, ಮತ್ತೆ ಬಳೆ, ಕಾಲುಂಗ್ರ. ಇದು ಮೇಯ್ನ್ ಆಗಿ ನೋಡಿರುವಂಥದ್ದು. ಈಗ ಎಲ್ಲ ಚಿನ್ನ ಅದು ಇದು ಆಡಂಬರ ಮಾಡ್ತಾರೆ. ಬಟ್ ಮೇಯ್ನ್ ಆಗಿ ಬೇಕಾಗಿರೋದು ಮುಂಚಿನ ಹಳೇ ಸೀರಿಯಲ್ಲೆಲ್ಲ ಹಾಕ್ತಿದ್ರು, ಸೀರಿಯಲ್ನಲ್ಲಿ ಆಗಲಿ ಅಥವಾ ಮೂವಿಯಲ್ಲೆಲ್ಲ ಹಾಕ್ತಾಯಿದ್ರು, ಯಾವುದೆಲ್ಲ ಏನೆಲ್ಲ ಮೇಯ್ನ್ ಆಗಿ ಯೂಸ್ ಮಾಡ್ತಾರೆ ಮದುವೆ ಟೈಮಲ್ಲಿ ಅಂತೇಳಿ. ಸೊ ಅದೇ ನಾನು ಅಮ್ಮ ಎಕ್ಸ್ಪೆಕ್ಟ್ ಮಾಡೋದು ಸಹ ಅದೇ, ಅಮ್ಮ ಆಸೆ ಪಡೋದು ಸಹ ಅದೇ. ಯಾವುದು ಬೇಕು ಅಂತ ಹೇಳಿ ಅಂದರೆ ಆಸೆ ಪಡಲ್ಲ ಬೇರೆ ಏನು ಬೇಕು ಅಂತ ಹೇಳಿ. ಅವರು ಆಸೆ ಪಡೋದು ಏನಂತ ಹೇಳಿದರೆ ಅರಿಶಿಣ ಕುಂಕುಮ, ಈ ಥರ ಬಳೆ, ಮತ್ತು ಏನು ಈ ಥರ ಸ್ಮಾಲ್ ಗಿಫ್ಟ್ಸ್ ಏನು ಬೇಕೋ ಅದೇ ಹೇಳ್ತಾರೆ. ಇನ್ನೊಂದು ಕೇಳಿದರೆ ದೇವಸ್ಥಾನಕ್ಕೆ ಹೋದರೆ ಬೇಡೋದು ಅಪ್ಪನ ಆರೋಗ್ಯ ಮತ್ತು ನನ್ನ ಆರೋಗ್ಯ ಸರಿ ಇರಲಿ ಅಂತ ಹೇಳಿ, ಆರೋಗ್ಯವಾಗಿರಲಿ ಅಂತ, ಖುಷಿಯಾಗಿರಲಿ, ಮನೆ ನೆಮ್ಮದಿ ಸಿಕ್ಕಲಿ ಅಂತ ಹೇಳಿ ಬೇಡ್ತಾರೆ ಅಷ್ಟೇ. ಸೊ ಪಪ್ಪನಿಗೆ ಏನು ಗಿಫ್ಟ್ ಕೊಟ್ಟರೆ ಅಂತ ಹೇಳಿದರೆ ಇದೇ ಗಿಫ್ಟ್ ಕೊಟ್ಟಿದ್ದು. ಇದು ಇಬ್ಬರಿಗೂ ಜೊತೆಯಲ್ಲಿ ಕೊಟ್ಟಿದ್ದು. ಇದೇ ಪಪ್ಪನಿಂದ ಅಮ್ಮನಿಗೆ ಬಂದಿರೋದು. ಸೊ ಇದು ಇಬ್ಬರು ಕೂಡ ಯೂಸ್ ಮಾಡಿದೆ. ಜೊತೆಗೆ ನಾನು ಕೂಡ ಮಧ್ಯದಲ್ಲಿ ಎಂಟ್ರಿ ಆದವಳು, ಚಿಗುರುಟ್ಟಿದವಳು. ಸೊ ಇದನ್ನು ಯೂಸಿಗೆ ಯೂಸ್ ಮಾಡ್ತೀರಾ? ಮಾಡ್ತೀರಾ? ಅಲ್ಲ ದಿನ ಯೂಸ್ ಮಾಡ್ತೀರಾ ಮನೇಲಿ ಫಂಕ್ಷನ್ಗೆಲ್ಲ ಹೋಗ್ಬೇಕಾದ್ರೆ? ನೀವು ಹಾಕಲ್ವಾ? ಬೇಡ, ಇಬ್ಬರಿಗೂ ಜೊತೆಯಲ್ಲಿ ಕೊಟ್ಟಿದ್ದು ಬೇಡ ಹೇಳ್ತಿದ್ದಾರೆ. ಅಯ್ಯೋ ದೇವ್ರೆ, ಇವರು ವೇಸ್ಟ್ ಆಯ್ತಾ? ಅಪ್ಪ ಯೂಸ್ ಮಾಡ್ತಾರೆ. ಸೊ ಇದ್ರಲ್ಲಿ ಅರ್ಥ ಇದೆಯಾ ಅಂತ ಅನ್ಸ್ತಪ್ಪ? ನಿಮ್ಗೆ ಹೇಗೆ ಅನ್ಸ್ತು? ಅರ್ಥ ಇದೆ, ಸ್ವಲ್ಪ ಖುಷಿ ಆಯ್ತು. ಪಪ್ಪನ ಅಭಿಪ್ರಾಯ ನೀನು ನಿನ್ನ ಸಂಪಾದನೆಯಲ್ಲಿ ನಾವು ಕೊಟ್ಟ ದುಡ್ಡನ್ನು ಒಟ್ಟು ಮಾಡಿಟ್ಟು ಈ ಒಂದು ಮನೆಗೆ ಬೇಕಾಗುವಂಥ, ಮನೆಗಾಗಲಿ ಬಂದವರಿಗೆ ಕೊಡಲಿಕ್ಕಾಗಲಿ ಅಥವಾ ಮದುವೆ ಸಮಯಕ್ಕಾಗಲಿ ಇದು ಇಂಪಾರ್ಟೆಂಟ್ ಬೇಕಾಗಿರುತ್ತದೆ. ಅದನ್ನೇ ಇವಳು ನಮಗೆ ಇವತ್ತು ಕೊಟ್ಟಿದ್ದಾಳು. ತುಂಬ ಖುಷಿ ಆಯ್ತು ಅಂತ ಅಂದ್ಕೊಳ್ತೀನಿ. ನಿಮ್ಗೆಲ್ರಿಗೂ ಕೂಡ ಇದು 3 ಜನ ಒಟ್ಟಿಗೆ ಮಾತಾಡ್ತಿರೋದು, ಹೊರಗಿದ್ದು ಡಿಸ್ಟರ್ಬೆನ್ಸ್ ಇದೆ. ಸೊ ಹಾಗಾಗಿ ಹೋಪ್ ಯು ಲೈಕ್ ಇಟ್. ನಾನು ಏನು ಕೊಟ್ಟಿದ್ದೀನಿ ಅದು ಅರ್ಥಪೂರ್ಣವಾಗಿ ಇರುತ್ತೆ ಅಂತೇಳಿ ಹೇಳಿ ನಾನು ನಿಮ್ಮನ್ನು ಅಂದ್ಕೊಳ್ತೀನಿ. ಸೊ ಇದು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬೈ ಚಾನ್ಸ್ ಆಗಿ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಇದ್ದರೆ ಅವರಿಗೊಂದು ಅರ್ಥಪೂರ್ಣವಾದಂತಹ ಒಂದು ಖುಷಿ ಕೊಡಿ, ಗಿಫ್ಟ್ ಬೇಡ, ಬೇಕಾದರೆ ಖುಷಿ ಕೊಡಿ ಅಂತ ಹೇಳಿ ಕೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್, ಸಿ ಯು.